ಹಾಯ್ ಹಲೋ ಗುಬ್ಬಚ್ಚಿ ಗೂಡು ಕಾರ್ಯಕ್ರಮಕ್ಕೆ ಇವತ್ತಿಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ನಿಮಗೆ ಬೆಂಡೆಕಾಯಿದು ಫ್ರೈ. ಅಂದರೆ ಇದು ಒಂಥರ ಡಿಫ್ರೆಂಟು. ಅಂದರೆ ಇದು ಒಂದು ನಿಮಗೆ ಮಹಾರಾಷ್ಟ್ರ ಇದೆಯಲ್ಲ, ಅಲ್ಲಿಂದಿದು ರೆಸಿಪಿ ಇದು. ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನನಗೆ ಶೇರ್ಗಳು ಮಾಡಿ ಮತ್ತು ಲೈಕ್ ಕೊಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ನನ್ನ ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಎಲ್ಲರೂ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಇವಾಗ ಶುರು ಮಾಡ್ಕೊಳ್ಳೋಣ. ಓಕೆನಾ? ಹೇಗಪ್ಪ ಅಂದರೆ ನಾನೀಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದನ್ನು ಮಾಡ್ಕೋಬೇಕು, ಏನೇನು ಬೇಕು ಅನ್ನೋದನ್ನು ಫಸ್ಟ್ ನಿಮ್ಗೆ ತೋರಿಸ್ಬಿಡ್ತೀನಿ. ಏನಿಲ್ಲ, ಈ ಥರ ಆದಷ್ಟು ನೀವು ಎಳೆದು ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುವಂಥದ್ದು, ತುಂಬ ದೊಡ್ಡದು ಬೇಡ. ಹಾಗಂತ ತೀರಾ ಸ್ವಲ್ಪ ಚಿಕ್ಕದು ಸಿಕ್ಕಿದ್ರೂ ಆಯಿತು. ಬಟ್ ನನಗೆ ಸಿಕ್ಕಿರೋದು ಇದಾಗಿದೆ. ನಾನು ಇದರಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಬೆಂಡೆಕಾಯಿಗಳು ಆದಷ್ಟು ಸ್ವಲ್ಪ ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆನಾ? ಮತ್ತು ನೋಡಿ, ಇಲ್ಲಿ ಹುರಿದಿಟ್ಕೊಂಡಿರೋದು ಆಲ್ರೆಡಿ ನಾನಿಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ಮತ್ತು ಖಾರಕ್ಕೆ ಅನುಸಾರವಾಗಿ ಇಲ್ಲಿ ನಾನು 3 ಒಣಮೆಣಸಿನ್ಕಾಯಿ, ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ನಾನಿಲ್ಲಿ ಬಳಸಿಲ್ಲ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಖಾರದ್ದು. ಓಕೆನಾ? ನಾನು 3 ಹುರಿದುಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ. ಓಕೆನಾ? ಇದು ಮತ್ತು ಸ್ವಲ್ಪ ಜೀರಿಗೆ ಬೇಕಾಗುತ್ತೆ, ತೋರಿಸ್ತೀನಿ ನೋಡಿ. ಈ ಥರ ಬೆಂಡೆಕಾಯಿ ತೊಟ್ಟಿರುತ್ತಲ್ಲ, ಇದು ಅಂದರೆ ನಾನಿಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಕೊಂಡಿದ್ದೀನಿ. ಓಕೆನಾ? ತೇವಾಂಶ ಇರಬಾರ್ದು ಇದು ನಾವು ಯಾವ ಮಾಡಬೇಕಾದ್ರೆ. ನೋಡಿ, ಈ ಥರ ಮಧ್ಯಕ್ಕೆ ಸೀಳಬೇಕು. ಈ ಥರ ಒಂದು ಸೈಡ್ ಮಾತ್ರ ಸೀಳಬೇಕು. ನೋಡಿ, ಹಿಂಗೆ ಸೀಳ್ಬಿಟ್ಟು ಹಿಂಗೆ ನೋಡಿದಾಗ ಹಿಂಗೆ ಒಳಗಡೆ ಈ ಥರ ಕಾಣಿಸ್ಬೇಕು. ಇಷ್ಟಿದ್ರೆ ಸಾಕು. ಹಂಗಂತ ಫುಲ್ಲು ಡೀಪಾಗಿ ಈ ಸೈಡನ್ನು ಕಟ್ಟಾಗೋ ರೀತಿ ಮಾಡಬಾರ್ದು. ಓಕೆನಾ? ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ. ಈ ಥರ ಲೈಟಾಗಿ ಹಿಂಗೆ ಅಂದ್ಕೊಂಡ್ರೆ ಸಾಕು. ನೋಡಿ, ಹಿಂಗೆ ಓಪನ್ ಆಗಬೇಕು. ಇಷ್ಟೇ. ಇದರೊಳಗಡೆ ನಾವು ಸ್ಟಫಿಂಗ್ ಇಡೋದು. ಬೆಂಡೆಕಾಯಿ ಫ್ರೈ ಅನ್ನೋದ್ರಲ್ಲಿ ಇದರಲ್ಲಿ ಸುಮಾರು ಥರ ಬರುತ್ತೆ. ಬಟ್ ನಾನು ಇದನ್ನು ಸ್ವಲ್ಪ ಡಿಫ್ರೆಂಟ್ ಮಹಾರಾಷ್ಟ್ರ ಸ್ಟೈಲಿಂದು ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಈ ಥರ ಆಲ್ರೆಡಿ ಇಲ್ಲಿರೋ ಎಲ್ಲ ಬೆಂಡೆಕಾಯಿಗಳನ್ನ ನಾನಿಲ್ಲಿ ಆಲ್ರೆಡಿ ನೋಡಿ ಈ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ? ಇದಾದಮೇಲೆ ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಆಯಿತಾ? ಇದಕ್ಕೆ ಇಲ್ಲಿ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ ಇದೆ ಅಲ್ವಾ, ಇದು ನಾನಿಲ್ಲಿ ಸುಮಾರು 1/4 kg ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ನೋಡ್ಕೊಂಡು ಹಾಕ್ಕೊಳ್ಳಿ ಕಡಲೆ ಬೀಜ. ಆಯಿತಾ? ಅಂದರೆ ಒಂದು ಅಂದಾಜಾಗಿ ಹೇಳಬೇಕು ಅಂದರೆ ಒಂದು 50ರಿಂದ 100 ಗ್ರಾಮ್. ಓಕೆನಾ? ಅಷ್ಟು. ಮತ್ತು ಖಾರ, ಇದು ನಾನು ತುಂಬ ಖಾರ ಅಂತ ಒಣಮೆಣಸಿನ್ಕಾಯಿ ನಾನು ತೊಗೊಂಡಿರೋದ್ರಿಂದ 3 ಹಾಕ್ತಾಯಿದ್ದೀನಿ. ಏಕೆಂದರೆ ಮಕ್ಕಳನ್ನು ತಿಂತಾರೆ ಅಲ್ವಾ, ಬರೀ ಮಕ್ಕಳ ರುಚಿ ಅಂತಲೇ ನಾನು ಹೇಳ್ತಾರ. ಓಕೆನಾ? ಇಲ್ಲ, ಇದು ಈ ಥರ 3 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಇಲ್ಲ ಸ್ವಲ್ಪ ನಮಗೆ ಸ್ಪೈಸಿ ಬೇಕು ಅಂತ ಇಷ್ಟಪಡೋವಂಥವ್ರು ಸ್ಪೈಸಿ ಸಹಿತ ಹಾಕೋಬೋದು. ಆಯಿತಾ? ಆಮೇಲೆ ನೆಕ್ಸ್ಟ್ ಬಂದು ಜೀರಿಗೆ. ಹಸಿ ಜೀರಿಗೆ ತೊಗೊಂಡಿದ್ದೀನಿ ನಾನು, ಹುರಿದಿಲ್ಲ. ಆಯಿತಾ? ಹಸಿ ಜೀರಿಗೆ ಬಂದು ಒಂದೇ ಒಂದು ಸ್ಪೂನು ನೋಡಿ, ಈ ಥರ 1 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹುರಿದ್ಬಿಟ್ಟು ಸಹಿತ ಹಾಕೋಬೋದು, ಬಟ್ ಫ್ಲೇವರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ ನೋಡಿ ಅಷ್ಟು. ಆಮೇಲೆ ಇದಕ್ಕೇನೆ ಉಪ್ಪು, ನಾನಿಲ್ಲಿ ಪುಡಿ ಉಪ್ಪನ್ನು ನಾನು ಬಳಸ್ಕೊತಾ ಇದ್ದೀನಿ. ಅಂದರೆ ನಮ್ಮ ರುಚಿಗೆ ಎಷ್ಟು ಬೇಕಲ್ವ ಅಷ್ಟು ಹಾಕೋಬೇಕು. ಇದೇ ಗ್ರೈಂಡ್ ಮಾಡ್ಕೊಳೋದಕ್ಕೇನೆ ಹಾಕೋಬೇಕು. ಇದಿಷ್ಟು ಈಗ ನಾನು ಗ್ರೈಂಡ್ ಮಾಡಿಕೊಂಡು ನಾನು ಬರ್ತೀನಿ. ಓಕೆನಾ? ನೋಡಿ, ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಬಂದಿದ್ದೀನಿ. ಹಾಗಂತ ಫೈನ್ ಪೌಡ್ರ್ ಮಾಡಬಾರ್ದು, ತುಂಬ ತರ್ತರಿನೂ ಇರಬಾರ್ದು, ಮೀಡಿಯಮ್ಮು. ಕಾಣಿಸ್ತಿದೆ ಅಲ್ವಾ ನಿಮಗೆ? ಈ ಥರ ಇಷ್ಟು ತರದರಿಯನ್ನಂಗೆ ಮಾಡ್ಕೋಬೇಕು. ಓಕೆನಾ? ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಆಯಿತಾ? ಇದಕ್ಕೆ
ಈಗ ಇನ್ನೊಂದು ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು ಚಿಟಿಕೆಯಷ್ಟು ನೋಡಿಲಿ ಅರಿಶಿಣದ ಪುಡಿ ಆಯಿತಾ. ಆಮೇಲೆ ಇದಕ್ಕೆ ಕೆಲವೊಬ್ಬರು ಧನಿಯಾ ಕಾಳು ಸಿಗುತ್ತಲ್ಲ, ಅದನ್ನು ಸಹಿತನೂ ನೀವು ಹಾಕ್ಕೋಬೋದು. ನನಗೆ ಧನಿಯಾ ಕಾಳು ಇಲ್ಲ ಅಂತೇಳಂತ ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ, ಜಾಸ್ತಿ ಹಾಕ್ಬಾರ್ದು. ಇದ್ರದ್ದೇ ಫ್ಲೇವರ್ ಒಂಥರ ಮುಖಕ್ಕೆ ಹೊಡೆದಂಗೆ ಅನಿಸುತ್ತೆ, ಹಾಕ್ಬಾರ್ದು. ನೋಡಿ ಇಲ್ಲಿ ಧನಿಯಾ ಪುಡಿ ಇದನ್ನು ಸ್ವಲ್ಪ ಅಂದರೆ ಒಂದು 1/4 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಆಯಿತಾ. ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಖಾರದ ಪುಡಿ ಸಹಿತನೂ ನೀವು ಇದರಲ್ಲಿ ಹಾಕ್ಕೋಬೋದು, ಓಕೆನಾ. ನಾನು ಆಗಲೇ ಹೇಳಿದ್ದೀನಿ ನಿಮಗೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಈ ಪೌಡ್ರ್ ಏನಿದೆ ಅಲ್ವಾ, ಇದನ್ನು ಈ ಬೆಂಡೆಕಾಯಿ ಒಳಗಡೆ ನಾವು ಸ್ಟಫಿಂಗು ನಾವು ಇದರೊಳಗಡೆ ತುಂಬಬೇಕು. ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಈ ಥರ ಹೀಗೆ ಈ ಥರ ಒಂದು ಪೌಡ್ರು ಈ ಥರ ಒಳಗಡೆ ತುಂಬ್ಕೋಬೇಕು ನೀಟಾಗಿ, ಓಕೆನಾ. ಈ ಥರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅದರೊಳಗಡೆ ತುಂಬಬೇಕು. ಸುಮ್ಮನೆ ಚೂರು ಚೂರೇ ಹಾಕ್ಬಿಟ್ಟು ಇದು ಮಾಡೋದು ಅದರೊಳಗಡೆ ನಿಮಗೆ ಅಷ್ಟು ಟೇಸ್ಟು ನಿಮಗೆ ಕಾಣಲ್ಲ, ಓಕೆನಾ. ಈಗ ನಾವು ಎಣ್ಗಾಯಿ ಎಲ್ಲ ಮಾಡ್ಬೇಕಾದ್ರೆ ನಾವು ಬದನೇಕಾಯಿ ಒಳಗಡೆ ಮಸಾಲೆಗಳು ತುಂಬ್ತೀವಿ ಗೊತ್ತಾ, ಅದೇ ಥರನೇ ಇದರೊಳಗಡೆ ಸ್ವಲ್ಪ ಹಿಡಿಬೇಕು ಒಳಗಡೆ. ನೆಕ್ಸ್ಟ್ ಇದನ್ನು ನಾವು ಶಾಲೋ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಹೊಂದ್ಕೊಬೇಕು ಇದರೊಳಗಡೆ ಇರೋದಿದೆಲ್ಲ, ಓಕೆನಾ. ಹೀಗೆ ಅದ್ಮಿ ಕೂರಿಸಿ ಈ ಥರ ಮಸಾಲೆ ಎಲ್ಲ ನಾನು ಕೂರಿಸ್ಬಿಟ್ಟು ಮೇಲಿಂದ ಈ ಥರ ಹೀಗೆ ಅದು ಮಾತ್ರ ರೆಡಿ ಆಗುತ್ತೆ, ಓಕೆನಾ. ನೋಡಿ ಈ ಥರ ಇದನ್ನು ನೀವು ರಸಮ್ಮು, ಬೇಳೆ ಸಾರು ಅಥವಾ ಚಪಾತಿ ಜೊತೆಯಲ್ಲಿ ಸೈಡ್ ಡಿಶಸ್ಸಲ್ಲಿ ಯಾವುದೇ ಕಾಂಬಿನೇಷನ್, ಆಮೇಲೆ ಮೊಸರನ್ನದ ಜೊತೆಯಲ್ಲಿ ಮಾಡ್ಕೊ ತಿಂತದ್ರ ಮಜಾನೇ ಬೇರೆ ಇರುತ್ತೆ ಫ್ರೆಂಡ್ಸ್, ಓಕೆನಾ. ಆದಷ್ಟು ನಾನು ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾ ಹೋಗಿ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಹೊಸ ರೆಸಿಪಿಗಳನ್ನ ನಾನು ಇನ್ನೂ ಆದಷ್ಟು ನಾನು ತೊಗೊಬರ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ತೋರಿಸಿ ಕೂಡ ಕೊಡ್ತೀನಿ, ಓಕೆನಾ. ನೋಡಿ ಈ ಥರ ತುಂಬಬೇಕು, ನೀಟಾಗಿ ಈ ಥರ ತುಂಬ್ಕೋಬೇಕು, ಓಕೆನಾ. ಇದೆಲ್ಲ ತುಂಬಿ ಇಟ್ಕೊಳಕ್ಕೆ ಸ್ವಲ್ಪ ನಿಮಗೆ ಒಂಚೂರು ಟೈಮ್ ಹಿಡಿಸ್ಬೋದು ಆಯಿತಾ. ಅದರ್ವೈಸ್ ಇದು ಬೇಗ ಆಗುವಂಥ ರೆಸಿಪಿ ಇದು ಸೈಡ್ ಡಿಶಸ್ಗೆ. ಆಮೇಲೆ ಈ ಮದುವೆ ಮನೆಗಳಲ್ಲೂ ಅಷ್ಟೇ ಈಗೆಲ್ಲ ಏನೇನೋ ಬೆಂಡೆಕಾಯಿ ಫ್ರೈಗಳೆಲ್ಲ ಮಾಡ್ತಾರೆ, ಓಕೆನಾ. ಅದನ್ನು ತೋರಿಸ್ತೀನಿ ನಾನು. ಬಟ್ ಅದಕ್ಕಿಂತ ಇದೆಯಲ್ಲ, ಇದು ತುಂಬ ಅಂದರೆ ತುಂಬ ಡಿಫ್ರೆಂಟ್, ಅಷ್ಟೇ ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ಇದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಖಂಡಿತ ಒಂದ್ಸತಿ ನೀವೆಲ್ಲರೂ ಟ್ರೈ ಮಾಡಿ, ಹೇಗಿದೆ ಟೇಸ್ಟ್ ಹೇಗೆ ಬಂತು ಏನು ಅಂತ ನನಗೆ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ನೀವು ತಿಳಿಸಿದ್ರೇ ನನಗೆ ನೆಕ್ಸ್ಟ್ ಮಾಡೋ ವೀಡಿಯೋಗಳಿಗೆ ನನಗೊಂದು ಅನುಕೂಲ ಆಗುತ್ತೆ. ಹೇಗಿದೆ, ಚೆನ್ನಾಗಿ ಎಲ್ಲ ನಾನು ತೋರಿಸ್ತಾ ಇದ್ದೀನ ಇಲ್ವ ಅನ್ನೋದು ನನಗೆ ಗೊತ್ತಾಗುತ್ತೆ. ನೋಡಿ ಈಗ ಈ ಥರ ಎಲ್ಲನೂ ನಾನಿಲ್ಲಿ ಸ್ಟಫಿಂಗ್ ಮಾಡ್ಕೊಂಡಿದ್ದಾಯಿತು. ನಾನು ಯಾಕೆ ನಿಮಗೆ ಎಳೆ ಬೆಂಡೆಕಾಯಿಗಳನ್ನೇ ತೊಗೊಳ್ಳಿ ಅಂತ ಹೇಳಿದ್ದು ಗೊತ್ತಾ, ನಾನು ಸ್ಪೆಷಲಿ ಇದರಲ್ಲಿ ಇವಾಗ ನಾವು ಬಲ್ತಿರೋ ಅಂತ ಅಂದರೆ ದೊಡ್ಡ ದೊಡ್ಡ ಬೆಂಡೆಕಾಯಿಗಳನ್ನ ನಾವಿಲ್ಲಿ ತೊಗೊಂಡಿದ್ದರಲ್ಲಿ ಬೀಜಗಳಿರುತ್ತೆ, ಓಕೆನಾ. ಅದು ಬಾಯಿಗೆ ತಾಕುತ್ತೆ, ಆಮೇಲೆ ಬೇಗ ಬೇಯಲಿಕ್ಕೆ ಆಗೋಲ್ಲ. ಅದೇ ಸ್ವಲ್ಪ ಎಳೆ ಕಾಯಿಗಳಾದರೆ ನಮಗೆ ಬೇಗನೂ ಬೇಯುತ್ತೆ ಮತ್ತು ಆ ಬೀಜಗಳು ಸಿಗೋದಿಲ್ಲ, ಓಕೆನಾ. ಇದನ್ನು ಮಕ್ಕಳು, ದೊಡ್ಡವರು ಪ್ರತಿಯೊಬ್ಬರು ತುಂಬ ಟೇಸ್ಟಿಯಾಗಿರುತ್ತೆ, ಪ್ರತಿಯೊಂದಕ್ಕೂ ಸೂಟಬಲ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಇದನ್ನು ನಾನು ಯಾವ ರೀತಿ ಕಲಿತೆ ಅಂದರೆ, ನಾವು ಮಹಾರಾಷ್ಟ್ರನಲ್ಲಿದ್ವಿ, ಓಕೆನಾ. ಅಲ್ಲಿ ನಮ್ಮ ಮನೆ ಓನರ್ ಇದ್ರಲ್ಲ, ಅವ್ರು ನನಗೆ ಈ ರೆಸಿಪಿನ ಹೇಳ್ಕೊಟ್ಟಿದ್ದು, ಅವರಿಂದ ನಾನು ಇದನ್ನು ಕಲಿತಿದ್ದು ಫ್ರೆಂಡ್ಸ್, ಓಕೆನಾ. ಇದನ್ನ ಇವಾಗ ಯಾವ ರೀತಿ ಫ್ರೈ ಮಾಡ್ಕೊಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ನಾನು ಆಲ್ರೆಡಿ ಇಲ್ಲಿ ಸ್ಟವ್ ಹಚ್ಬಿಟ್ಟು ಸಿಮ್ಮಲ್ಲೇ ಇದನ್ನು ನಾವು ಮಾಡ್ಕೋಬೇಕು. ನನಗೆ ಬಾಣಲೆ ಇಟ್ಕೊತಾ ಇದ್ದೀನಿ. ಇದನ್ನು ತವಾನಲ್ಲೂ ಸಹಿತ ನೀವು ಮಾಡ್ಕೋಬೋದು, ಲೋ ಫ್ಲೇಮ್ ಇಟ್ಕೊಂಡು. ಫ್ರೈಗೆ ಅಂದರೆ ಜಾಸ್ತಿ ಎಣ್ಣೆ ಹಾಕೋಂಗಿಲ್ಲ, ತುಂಬ ಇದಾಗೋಗುತ್ತೆ.
ನೋಡ್ಕೊಂಡು ಹಾಕೋಬೇಕು. ಓಕೆನಾ. ಫಸ್ಟ್ ನಾನು ಇಲ್ಲಿ ನಿಮಗೆ ಒಂದು 5ರಿಂದ 6 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ತಗೋತಾ ಇದ್ದೀನಿ. ಓಕೆನಾ. ಒಗ್ಗರಣೆ ಹಾಕೊಬೇಕಾದ್ರೆ ಯಾವುದೇ ರೀತಿ ಸಾಸಿವೆ, ಈರುಳ್ಳಿ ಇವೇನೂ ನಾನಿಲ್ಲಿ ಬಳಸ್ತಾ ಇಲ್ಲ. ಬರೀ ಇಷ್ಟೇ ನಾನು ಹಾಕ್ಕೊಂಡಿರೋದಷ್ಟೇ. ಎಣ್ಣೆ ಒಂದು ಚೆನ್ನಾಗಿ ಬಿಸಿ ಆಗಬೇಕೀಗ. ಹೊಗೆ ಬರೋ ಥರ ತುಂಬ ಬಿಸಿ ಮಾಡ್ಕೋಬಾರ್ದು. ಯಾರಾದರೂ ಗೆಸ್ಟ್ಗಳು ಬಂದಾಗ ದಿಢೀರಂತ ಏನಾದರೂ ಮಾಡಬೇಕು, ಯಾವಾಗಲೂ ಮಾಡೋವಂಥ ರೆಸಿಪಿಗಳನ್ನೇ ಮಾಡ್ತಾಯಿದ್ದೀವಿ ಅಂತ ಅನ್ನೋವಂಥವ್ರು, ಆಮೇಲೆ ಯಾವಾಗಲೂ ರೊಟೀನ್ ಅಂದರೆ ತಿಂದಿದ್ದೇ ತಿಂದು ನಮಗೊಂಥರ ಬೇಜಾರಾಗಿದೆ, ಸಮಥಿಂಗ್ ಸ್ಪೆಷಲ್ ಏನಾದರೂ ಬೇಕು ನಮಗೆ, ಚಟ್ಪಟ ಅನ್ನಂಗಿರಬೇಕು ಅನ್ನೋವಂಥವ್ರಿಗೆ ತುಂಬ ಚೆನ್ನಾಗಿ, ಅನ್ನೋವಂಥವ್ರಿಗೆ ಅಂತಲ್ಲ, ಪ್ರತಿಯೊಬ್ಬರು ಸಹಿತ ಇಷ್ಟಪಡ್ತೀರಾ. ಓಕೆನಾ. ವಿತಿನ್ 15 ಮಿನಿಟ್ಸಲ್ಲೆಲ್ಲ ನೀವು ಇದನ್ನು ಮಾಡ್ಕೋಬೋದು. ಏನಿಲ್ಲ, ಇದನ್ನು ಬೆಂಡೆಕಾಯಿ ಸೀಳ್ಕೊಳೋದು ಮತ್ತು ಈ ಸ್ಟಫಿಂಗ್ ತುಂಬೋದು ಇಷ್ಟೇ. ಸ್ವಲ್ಪ ನಮಗೆ ಅಂದರೆ ಒಂದು 10 ನಿಮಿಷ ಸ್ವಲ್ಪ ಟೈಮು ನಮಗೆ ಮೂವ್ ಆಗುತ್ತೆ ಅಷ್ಟೇ. ಓಕೆನಾ. ಓಕೆ, ಈಗ ಎಣ್ಣೆ ಕಾದಿದೆ. ಓಕೆನಾ. ಈಗ ಬೆಂಡೆಕಾಯಿಗಳನ್ನ ಎಲ್ಲ ಒಂದೇ ಸತಿ ನಾವಿಲ್ಲಿ ಹಾಕ್ಕೋಬಾರ್ದು. ಓಕೆನಾ. ಈ ಥರ ನೋಡಿ, ಹಿಂಗೆ ಒಂದೊಂದೇ ಇಡಬೇಕು. ಯಾಕಪ್ಪ ಅಂದರೆ ಇದರಲ್ಲಿರೋ ಮಸಾಲೆಗಳು ಎಣ್ಣೆಯಲ್ಲಿ ಮಿಕ್ಸ್ ಆಗಿಬಿಟ್ರೆ ಅದು ಇದಾಗುತ್ತೆ. ಓಕೆನಾ. ಅದಕ್ಕೋಸ್ಕರ ಈ ಥರ ಇಟ್ಕೋಬೇಕು. ಲೋ ಫ್ಲೇಮಲ್ಲೇ ಇರಲಿ. ದಯವಿಟ್ಟು ಬೇಗ ಬೇಯಬೇಕು, ನಮಗೆ ಟೈಮ್ ಇಲ್ಲ ಆ ಥರ ಇದು ಮಾಡ್ಕೊಳೋದಕ್ಕೆ ಹೋಗಬೇಡಿ. ಆಮೇಲೆ ಟೇಸ್ಟು ಬೇಗ ಬೇಯಲ್ಲ, ಆಮೇಲೆ ಹಂಗಾಗೋಗುತ್ತೆ. ಆಮೇಲೆ ಏನಪ್ಪ ಇವರು ತೋರಿಸಿದ್ರು, ನಾವು ಮಾಡಿದ್ವಿ, ಟ್ರೈ ಮಾಡಿದ್ವಿ, ಈ ಥರ ಬಂತು ಅಂತ ಯಾರೂ ಅಂದ್ಕೊಬಾರ್ದು. ಓಕೆ, ನಾನು ಡೀಟೇಲಾಗಿ ನಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಓಕೆ, ಈ ಥರ ಸ್ವಲ್ಪನೇ ಫ್ರೈ ಮಾಡ್ಕೋತೀವಿ, ನಿಮ್ಮ ಇಷ್ಟ ಅದು. ಬಟ್ ಇದು ರೆಸಿಪಿ ಇದೆಯಲ್ಲ, ಸೀರಿಯಸ್ಲಿ ಮೈಂಡ್ ಬ್ಲೋಯಿಂಗ್. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಪದೇ ಮಾಡ್ತಾನೆ ಇರ್ತೀರ, ಮಾಡ್ಕೊಂಡು ತಿಂತಾ ಇರ್ತೀರ. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಯಾವುದೇ ಕಾರಣಕ್ಕೂ. ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಯಲ್ಲಿ. ಓಕೆನಾ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ, ಈ ಥರ ಸ್ವಲ್ಪ ಹೀಗೆ ಬೇಯಲಿ. ಓಕೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ? ನೋಡಿ, ಈ ಥರ ನೋಡಿ, ನಾನು ಹೇಳಿದ್ನಲ್ಲ ನೋಡಿ, ಈ ಥರ ಮಗ್ಚಾಕೊಂಡು ಈ ಥರ ಮಸಾಲೆ ಎಲ್ಲ ಆಚೆ ಬಂದುಬಿಡುತ್ತೆ. ಹಂಗಾಗಬಾರ್ದು. ಓಕೆನಾ. ಈ ಥರ ತಿರುಗಿಸ್ಬೇಕಾದ್ರೂ ಅಷ್ಟೇ, ಕೆಲವೊಬ್ರು ರಪ ಅಂತ ಹಿಂಗೆ ತಿರುಗಿಸ್ತಾರೆ. ಆ ಥರ ಆಡಿಸ್ಬೇಡಿ ಯಾವುದೇ ಕಾರಣಕ್ಕೂ. ಸ್ಲೋಲಿ ನಿಧಾನವಾಗಿಯೇ ಮಾಡಿ. ಓಕೆನಾ. ಯಾರಾದರೂ ಫ್ರೆಂಡ್ಸ್ ಬರ್ತಾಯಿದ್ದೀವಿ ಅಥವಾ ಏನಾದರೂ ನಿಮ್ಮ ಮನೇಲಿ ಫಂಕ್ಷನ್ಸ್ ಏನಾದರೂ ಇರುತ್ತೆ, ಸಮಥಿಂಗ್ ಸ್ಪೆಷಲಾಗಿ ಏನಾದರೂ ಒಂದು ಟ್ರೈ ಮಾಡೋಣ ಅಂತಿರ್ತೀರಲ್ಲ, ನೋಡಿ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಇದೊಂದು ಚೂರು ಬಾಡಿತು ಅಂದರೆ ನೋಡಿ, ಈ ಥರ ಜರುಗುತ್ತೆ, ತಾನಾಗಿಯೇ ಜರುಗುತ್ತೆ ಹಿಂಗೆ ಅಂತ. ಹಿಂಗೆ ಜರುಗಿಸ್ಬಿಟ್ಟು ಮತ್ತು ಇನ್ನಿಕ್ಕಿರುವಂಥದ್ದನ್ನು ಇದೇ ರೀತಿ ಹಾಕ್ಕೋಬೇಕು ನಾವು. ನಾನು ಪದೇ ಹೇಳ್ತಾ ಇದ್ದೀನಿ ನಿಮಗೆ, ಏನು ಗೊತ್ತಾ, ನಿಮಗೆ ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ ಅಲ್ವಾ ಅನ್ನೋವಂಥವ್ರು ಇರ್ತಾರೆ. ಕನ್ನಡ ಅಷ್ಟೇ ಅಲ್ಲ, ಇದು ಆಲ್ ಓವರ್. ನಿಮಗೆ ಯಾರ್ಯಾರು ನೋಡ್ತಾ ಇದ್ದಾರೆ, ಇವನ್ ಅಂದರೆ ನಾನಿಲ್ಲಿ ಕೆಲವೊಬ್ಬರು ಬೇರೆ ಸ್ಟೇಟ್ಗಳಲ್ಲೂ ನೋಡ್ತಾರೆ ವೀಡಿಯೋಸ್. ಓಕೆನಾ. ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಈಗ ಎಷ್ಟೋ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರ್ತೀವಲ್ವ, ಅದೇ ರೀತಿಯೇ. ಇನ್ ಕೇಸ್ ನಿಮಗೇನಾದ್ರೂ ತಮಿಳ್ ಲ್ಯಾಂಗ್ವೇಜಲ್ಲಿ ಬೇಕು, ಇದಕ್ಕೆ ಏನೇನು ಬೇಕಾಗುತ್ತೆ ಏನು ಅನ್ನೋವಂಥವ್ರು, ಆಮೇಲೆ ತೆಲುಗುನಲ್ಲಿ ಇಷ್ಟಪಡೋವಂಥವ್ರು, ಆಮೇಲೆ ಹಿಂದಿ ಇದರಲ್ಲಿ ಕೆಲವೊಬ್ರಿಗೆ ಅರ್ಥ ಆಗೋಲ್ಲ. ಓಕೆನಾ. ನಾವು ಇಂಡಿಯನ್ ಆಗಿರೋದ್ರಿಂದ ನಾವು ನಮ್ಮ ಎಲ್ಲ ಲ್ಯಾಂಗ್ವೇಜಸ್ಗಳನ್ನ ನಾವು ಸಪೋರ್ಟ್ ಮಾಡಬೇಕು ನಾವು. ಓಕೆನಾ. ಯಾರ್ಯಾರು ರೆಸಿಪಿ ಗೊತ್ತಿರೋದಿಲ್ಲ ಅವ್ರಿಗೆ ಎಲ್ಲನೂ ಹೇಳ್ಕೊಡ್ಬೇಕು ಅಲ್ವಾ. ಆಗಲೇ ಪ್ರತಿಯೊಬ್ಬರೂ ಮಾಡ್ಕೋತಾರೆ, ಕಲಿತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆನಾ. ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ. ಓಕೆನಾ. ಆಮೇಲೆ ನಾನು ಹೇಳ್ತಾ ಇದ್ನಲ್ಲ, ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅಂತೇಳಿ ಅಂತ,
ತಮಿಳ್, ತೆಲುಗು, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ತೀನಿ ನಾನು, ಓಕೆನಾ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ. ನಿಮ್ಗೆ ಯಾವುದೇ ಬೇರೆ ಲ್ಯಾಂಗ್ವೇಜಸ್ಗಳು ನಿಮಗೆ ಬೇಕಿತ್ತು ಅಂದರೆ ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕಮೆಂಟ್ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಬೇಕು ಏನು ಅನ್ನೋದನ್ನು ಗೊತ್ತಾಗುತ್ತೆ. ನಾನು ಅದೇ ರೀತಿ ನಾನು ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್. ನೋಡಿ ಹಿಂಗೆ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಓಕೆ, ಬೆಂದಿದೆ, ಬೇಯ್ತಾ 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 ನೋಡಿ ಈ ಥರ ಸೈಡಿಗೆ ತಿರುಗಿಸ್ಕೋಬೋದು. ಸಾರಿ, ನನ್ನ ಚಿಕ್ಕ ಮಗಳು ಬಂದಿದ್ಲು ಫ್ರೆಂಡ್ಸ್, ಹಂಗಾಗಿ ಡಿಸ್ಟರ್ಬ್ ಆಗಿದೆ ಅನಿಸುತ್ತೆ, ಓಕೆನಾ. ಆಮೇಲೆ ಇಷ್ಟು ಹಾಕಿದ್ದಾಯಿತು ಕಂಪ್ಲೀಟಾಗಿ. ಈಗ ನೋಡಿ ಈ ಥರ ಪೌಡರ್ ಏನಾದರೂ ಮಿಕ್ಕಿದ್ರೆ ಅಥವಾ ನನಗಿಲ್ಲಿ ಕಂಪ್ಲೀಟ್ ನಾನು ನಿಮ್ಗೆ ಅಳತೆ ತೋರಿಸಿದ್ನಲ್ಲ ಅಷ್ಟು ನನಗೆ 1/4 kg ಅಷ್ಟು ನಾನು ಏನು ಬೆಂಡೆಕಾಯಿ ತೊಗೊಂಡಿದ್ನಲ್ಲ ಅದಕ್ಕೆ ಇದು ಅಷ್ಟೂ ನನಗೆ ಸಾಕಾಯಿತು. ಇನ್ ಕೇಸ್ ಏನಾದರೂ ಸ್ವಲ್ಪ ಎಕ್ಸೆಸ್ ಆಗಿ ಪೌಡ್ರ್ ಮಿಕ್ಬಿಡ್ತು ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ರೆ ಏನು ಭಯಪಡಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಇದ್ರ ಜೊತೆ ಆ ಪೌಡರ್ನು ನೀವು ಇಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿನೂ ಆಗುತ್ತೆ, ಏನೂ ವರಿ ಮಾಡ್ಕೊಳೋ ಅಷ್ಟೇ ಇಲ್ಲ. ನೋಡಿ ಈ ಥರ ಬೇಯುತ್ತೆ, ಓಕೆನಾ. ಅಷ್ಟೇ, ಒಂದು 5 ಮಿನಿಟ್ಸು, ಓಕೆನಾ ಫ್ರೆಂಡ್ಸ್. ಈ ಥರ ತಿರುಗಿಸ್ಕೊಂಬಿಟ್ರೆ ಕಂಪ್ಲೀಟಾಗಿ ಮುಗಿಯುತ್ತೆ. ಗಾರ್ನಿಷಿಂಗ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಂದರೆ ನೀವು ಇಷ್ಟ ಹಾಕೋಬೋದು, ಯುವರ್ ಚಾಯ್ಸ್ ಅದು. ಹೀಗೆ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಟೇಸ್ಟ್ ಇದೆಯಲ್ಲ ರಿಯಲಿ, ನಾನು ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಇವರು ಅಂತ ಮಾತ್ರ ಅಂದ್ಕೋಬೇಡಿ, ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ನಾನು ಮತ್ತೆ ಇಲ್ಲಿ ನಾನು ಎಕ್ಸಸ್ ಏನು ನಾನಿಲ್ಲಿ ಮತ್ತೆ ನಾನು ಎಕ್ಸ್ಟ್ರಾ ಆಯಿಲ್ ಆಗಿರ್ಬೋದು, ಎಕ್ಸ್ಟ್ರಾ ಆಯಿಲ್ ನಾನಿಲ್ಲಿ ಬಳಸಿಲ್ಲ, ಓಕೆನಾ. 5ರಿಂದ 6 ಸ್ಪೂನಷ್ಟು ಹಾಕ್ಕೊಂಡಿದ್ನಲ್ಲ ಆಯಿಲ್, ಅಷ್ಟೇನೆ ಹಾಕ್ಕೊಂಡಿರೋದು. ಸ್ವಲ್ಪ ನಮಗಿಲ್ಲಿ ಮತ್ತೆ ಏನಾದರೂ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಅಂದರೆ ಮೇಲಿಂದ ಒಂಚೂರು ಮತ್ತೆ ನಾವು ಉಪ್ಪು ಹಾಕೋಬಹುದು, ನಿಮ್ಮ ಚಾಯ್ಸು. ನೋಡಿ ಬೇಯಲಿ ಅಂತ ನಾನು ಚೂರು ಲೈಟಾಗಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ, ಹಂಗಾಗಿ ಲೈಟಾಗಿ ಸುಮ್ಮನೆ ಒಂದು ಚಿಟಿಕೆಯಷ್ಟು ಹಾಕಿದ್ದೀನಿ ಅಷ್ಟೇ ನಾನಿಲ್ಲಿ ಉಪ್ಪನ್ನ. ಅದರ್ವೈಸ್ ಬೇರೆ ಏನೂ ನಾನಿಲ್ಲಿ ಬಳಸಿಲ್ಲ, ಓಕೆನಾ. ಇದು ಬೆಂಡೆಕಾಯಿಗೆ ಮಾತ್ರನೇ ಸೂಟ್ ಆಗುತ್ತಾ, ಏಕೆ ಬೇರೆ ವೆಜಿಟೇಬಲ್ಸ್ಗೇನು ಸೂಟ್ ಆಗಲ್ವಾ ಅಂತ ಕೇಳೋವಂಥವ್ರು ಆಗುತ್ತೆ, ಖಂಡಿತವಾಗ್ಲೂ ನೀವು ಮಾಡ್ಕೋಬೋದು. ಬೇಕಾದರೆ ಬೇಕಾದರೆ ಹೀರೆಕಾಯಿ ಬರುತ್ತಲ್ಲ, ಹೀರೆಕಾಯಿಗೂ ನೀವು ಮಾಡ್ಕೋಬೋದು. ಆಮೇಲೆ ಹಾಗಲಕಾಯಿ ಮಾಡೋದಕ್ಕೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ನಿಮಗೆ, ಓಕೆನಾ. ಹಾಗಲಕಾಯಿನಲ್ಲಿ ಯಾವ ರೀತಿ ಮಾಡ್ತಾರೆ ಅಂತಂದು ತೋರಿಸ್ತೀನಿ. ಆಮೇಲೆ ಹೀರೆಕಾಯಿದೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸೋರೆಕಾಯಿ ಬರುತ್ತಲ್ಲ ಅದರಲ್ಲೂ ಸಹಿತ ನೀವು ಮಾಡಬಹುದು, ಓಕೆನಾ. ನೋಡಿ ಈ ಥರ ಅಷ್ಟೇ. ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದೀವಿ ಅಂದರೆ ಮುಗಿಯುತ್ತೆ ಫ್ರೆಂಡ್ಸ್. ಬೆಂದಿದೆ, ಆಲ್ಮೋಸ್ಟ್ ಆಗೋಗಿದೆ. 2 ಮಿನಿಟ್ಸ್ ಅಷ್ಟೇ. ಇನ್ನೇನು ಇಳಿಸ್ಕೊತೀವಿ ಅನ್ಬೇಕಾದ್ರೆ, ಓಕೆನಾ. ಇದಕ್ಕೆ ಇನ್ನು ಏನು ಹಾಕಿದ್ದೀನಲ್ಲ ಮಸಾಲೆಗಳು, ಇದಕ್ಕಿಂತ ಹೈ ಸೀಕ್ರೆಟ್ ಅಂದರೆ ಹೈ ಫ್ಲೇವರ್ ನಿಮ್ಗೆ ಇನ್ನೂ ಯಮ್ಮಿ ಅನ್ನಿಸ್ಬೇಕು ಅಂದರೆ ಏನು ಗೊತ್ತಾ, ಇದಕ್ಕೆ ಸ್ವಲ್ಪ ನಿಂಬೆ ರಸ ನೋಡಿ, ಅರ್ಧ ಹೋಳು ತೊಗೊಂಡಿದ್ದೀನಿ.
ಫುಲ್ ಅರ್ಧ ಹೋಳು ನಾನು ಹಾಕ್ತಾಯಿಲ್ಲ. ಇನ್ನೇನು ನಾವು ಇಳಿಸ್ಕೊತೀವಿ, ಸ್ಟವ್ ಆಫ್ ಮಾಡಿ ಇಳಿಸ್ತೀವಿ ಅನ್ಬೇಕಾದ್ರೆ ಆ ಮೂಮೆಂಟಲ್ಲಿ ಇದರಲ್ಲಿ ಸ್ವಲ್ಪ ಈ ನಿಂಬೆ ರಸನ ನೀವು ಹಾಕಬೇಕಷ್ಟೆ. ಓಕೆನಾ. ಇದಕ್ಕೆ ಏಕೆ ನಾವು ಪೌಡ್ರ್ ಮಾಡ್ಕೋತೀವಲ್ಲ, ಆಗಲೇ ಹುಣಸೆಹಣ್ಣು ಹಾಕ್ಬೋದು ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದು. ಓಕೆನಾ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸ್ಪೆಷಲಿ. ಓಕೆ, ತೋರಿಸ್ತೀನಿ. ಓಕೆ, ಆಲ್ಮೋಸ್ಟ್ ಏನು ಪೂರ್ತಿ ಆಯಿತು. ಓಕೆನಾ ಫ್ರೆಂಡ್ಸ್. ಓಕೆ, ನಮ್ಮ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ನೋಡಿ. ನಾನೀಗ ಸ್ಟವ್ವು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು. ಓಕೆನಾ, ಜಾಸ್ತಿ ಇಡಬಾರ್ದು. ಆಫ್ ಮಾಡಿದ್ದಾಯಿತು. ಸ್ಟವ್ ಆಫ್ ಮಾಡಿ ನೋಡಿ, ಇಲ್ಲಿ ಏನಿದೆಯಲ್ಲ ಇದೆಲ್ಲ ಸ್ವಲ್ಪ ಇನ್ನೂ ಕಾವಿರುತ್ತೆ, ಅದರಲ್ಲೇ ಹಾಕ್ಬಿಡ್ಬೇಡಿ ಒಂದೇ ಸತಿ. ನೋಡಿ ಇಷ್ಟೇ, ಸ್ವಲ್ಪ ಅಂದರೆ ಸ್ವಲ್ಪ ಸುಮ್ಮನೆ ಹಿಂಗೆ ಹಾಕ್ಕೋಬೇಕಷ್ಟೆ, ಒಂದು ಸ್ವಲ್ಪ. ನೋಡಿ, ಇನ್ನೂ ಮಿಕ್ಕಿದೆ ನನಗೆ ನಿಂಬೆಹಣ್ಣು. ಓಕೆನಾ, ಇಷ್ಟೇ ಫ್ರೆಂಡ್ಸ್. ಓಕೆ, ಮತ್ತು ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರಿಗಿಂತ ಮುಂಚೆ ನಿಮಗೇನೆ ವೀಡಿಯೋಸು ಫಸ್ಟ್ ಬರುತ್ತೆ. ಈಗ ಹೇಳ್ತಾ ಇವತ್ತಿನ ರೆಸಿಪಿ ಹೇಗಿತ್ತು ಏನು ಅಂತ ನನಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ.